ನನ್ನ ಹೆಸರು ಪುಷ್ಪಾವತಿ ಅಂತ. ಆರ್ ಗ್ಯಾಸ್ ಸೇಫ್ಟಿ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಂಸ್ಥೆ ಹೆಸರು. ಇದು ರಾಜಾಜಿನಗರ್ ಬ್ಯಾಂಗ್ಳೂರಿನಲ್ಲಿದೆ. ನಮ್ಮ ಸಂಸ್ಥೆಯಿಂದ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಫ್ಲೇಮ್ ಅರೆಸ್ಟರ್ನ ತಯಾರು ಮಾಡ್ತೀವಿ. ನನ್ನ ಯೂನಿಕ್ ಐ ಡಿ ಎಫೆಕ್ಟಿವ್ ಲಿಸ್ನರ್. ನನ್ನ ವಿಷನ್ ಏನಪ್ಪ ಅಂದರೆ, ಪ್ರತಿ ಮನೆಯಲ್ಲೂ ಈ ನಮ್ಮ ಸೇಫ್ಟಿ ಡಿವೈಸ್ನ ಅಳವಡಿಕೆ ಮಾಡಬೇಕು ಅನ್ನೋದು. ಇದರಿಂದ ಬೆಂಕಿಯಿಂದ ಆಗಬಹುದಾದ ಅನಾಹುತಗಳನ್ನು, ಬ್ಯಾಕ್ಫೈರಿಂದ ಆಗಬಹುದಾದ ಅನಾಹುತಗಳನ್ನು ನಾವು ತಡೆಯಬಹುದು. ಈ ವಿಷನ್ನ ನಾನು ಇದು ಮಾಡಬೇಕು ಅಂದರೆ, ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಟ್ಟು ನಾನು ಇದನ್ನು ಮುಂದಕ್ಕೆ ತರಬೇಕು ಅಂತ ನನ್ನ ಎಫರ್ಟ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಸೆಕೆಂಡ್ ಗೇರ್ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿಗೆ ಬರೋದಕ್ಕೆ ಮುಂಚೆ ನನಗೆ ಮಾರ್ಕೆಟಿಂಗ್ ಬಗ್ಗೆ ಆಗಲಿ, ಫೈನಾನ್ಸ್ ಬಗ್ಗೆ ಆಗಲಿ, ಅಥವಾ ಫೋರ್ಕಾಸ್ಟ್ ಅಂದರೆ ವಾರ್ಷಿಕ ಮುನ್ನೋಟದ ಬಗ್ಗೆ ಆಗಲಿ, ವಿಷನ್ ಆಗಲಿ, ಮಿಷನ್ ಆಗಲಿ, ಇದು ಯಾವುದರ ಪರಿಕಲ್ಪನೆಯೂ ನನಗಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನನಗೆ ಇದ್ರ ಬಗ್ಗೆ ಆಸಕ್ತಿ ಬಂತು. ಮತ್ತು ಆ ಎಲ್ಲ ಇದನ್ನು ಉಪಯೋಗಿಸ್ಕೊಂಡು ಈಗ ನಮ್ಮ ಸಂಸ್ಥೆಯ ಒಂದು ಬಿಸ್ನೆಸ್ ಪ್ಲ್ಯಾನ್ನ ನಾನೇ ಮಾಡಿದ್ದೀನಿ. ಮುಂದಿನ ವರ್ಷದಲ್ಲಿ ನನ್ನ ಟಾರ್ಗೆಟ್ನ ನಾನು ಯಾವ ರೀತಿ ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನಾನೊಂದು ಪ್ಲ್ಯಾನ್ನ ತಯಾರು ಮಾಡಿದ್ದೀನಿ. ಅದರ ಮೂಲಕ ನಾನು ಬೆಳಿಬೇಕು, ನನ್ನನ್ನು ಬೆಳೆಸಿದ ಈ ಸಂಸ್ಥೆಗೂ ಒಳ್ಳೆಯ ಹೆಸರು ತರಬೇಕು ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಈ ಮಾರ್ಕೆಟಿಂಗ್ ನಮ್ಮ ಈ ಪ್ರಾಡಕ್ಟ್ಗೆ ಮಾರ್ಕೆಟಿಂಗಿಗೆ ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾರ್ಯಾರನ್ನೆಲ್ಲ ನೋಡಬೇಕು ಅನ್ನೋದ್ರ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಇರಲಿಲ್ಲ. ಇಲ್ಲಿ ಬಂದು ಈ ಮೆಂಟರಿಂಗ್ ಆದಮೇಲೆ ನಾನು ನನ್ನ ಪ್ರಾಡಕ್ಟನ್ನು ಎಲ್ಲೆಲ್ಲ ತೊಗೊಂಡೋಗ್ಬೋದು, ಇದನ್ನು ಇಡೀ ದೇಶದಿಂದ ಹೊರಗಡೆಗೂ ತೊಗೊಂಡೋಗ್ಬೋದು ಅನ್ನೋ ಒಂದು ಕಲ್ಪನೆ ನನ್ನಲ್ಲಿ ಈಗಿದೆ. ಅದನ್ನು ಸಾಕಾರ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಪ್ರತಿ ಮನೆಯಲ್ಲೂ ಎಲ್ಲ ಈಗ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸು ಊಟ ತಿಂಡಿ ಮನೆ ಎಷ್ಟು ನಮಗೆ ಅಗತ್ಯನೋ, ಹಾಗೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂದರೆ LPG ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಪ್ರತಿ ಮನೆಯಲ್ಲೂ ಇದಿರುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಇವರಿಗೆ ಸೇವಿಂಗ್ಸ್ ಕೂಡ ಇರುತ್ತೆ. ಎಕ್ಸ್ಟ್ರಾ 10ರಿಂದ 15 ದಿವಸ ಒಂದು ಸಿಲಿಂಡರು ಎಕ್ಸ್ಟ್ರಾ ಬರುತ್ತೆ. ಮತ್ತು ಒಂದು ಸಾರಿ ತೊಗೊಂಡ್ಮೇಲೆ ಇದಕ್ಕೆ ಮೇಂಟೆನೆನ್ಸ್ ಇರೋದಿಲ್ಲ, ಲೈಫ್ ಲಾಂಗ್ ಇರುತ್ತೆ. ಇದು 100 ಇಯರ್ಸ್ ಇರುವಂಥ ಪ್ರಾಡಕ್ಟು ಬೇರೆ ಎಲ್ಲೂ ಸಿಗೋದಿಲ್ಲ. ನೀವೇ ಸ್ವಲ್ಪ ಪಾಯಿಂಟ್ಸ್ ಹೇಳಿ. ಈ ಸೆಕೆಂಡ್ ಗೇರ್ ಸಂಸ್ಥೆಗೆ ಬರೋದಕ್ಕೆ ಮುಂಚೆ ನನ್ನಲ್ಲೂ ತುಂಬ ಕನ್ಫ್ಯೂಷನ್ಸ್ ಇತ್ತು. ಈಗ ಹೊಸದಾಗಿ ಉದ್ಯಮ ಸ್ಥಾಪಿಸೋಕ್ಕೆ ಇಷ್ಟಪಡೋರು ಅಥವಾ ಉದ್ಯಮದಲ್ಲಿ ಈಗಾಗಲೇ ಇರೋರು, ಅವರಿಗೆ ಯಾವುದಾದ್ರೂ ಗೈಡ್ಲೈನ್ಸ್ ಬೇಕು ಅಂತಿದ್ದರೆ ಗೈಡ್ಲೈನ್ಸ್ ಬೇಕೇ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಸೆಕೆಂಡ್ ಗೇರ್ ಸಂಸ್ಥೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಅಂತ ನೀಡಿದ್ರೆ ಅವರು ಉದ್ಯಮದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದರಲ್ಲಿ ನನಗೆ ಎರಡು ಮಾತಿಲ್ಲ. ಇದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.